ಹಾಯ್ ಎಲ್ರಿಗೂ ನಮಸ್ತೆ. ಸೊ ಇವಾಗ ಎಲ್ಲ ಕಡೆ ಒಂದು ಟಾಪಿಕ್ ಟ್ರೆಂಡಿಂಗಲ್ಲಿದೆಯಪ್ಪ. ಯಾರು ಕೇಳಿ ಡಯಾಬಿಟ್, ಶುಗರ್. ಎಸ್. ಸೊ ಇದಕ್ಕೆ ಎಲ್ಲರೂ ಆ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಎಲ್ಲರೂ ಹೇಳ್ತಾನೆ ಇರ್ತಾರೆ. ಬಟ್ ಎಲ್ಲೋ ಒಂದು ಕಡೆ ನಮಗೆ ಒಂದು ಸ್ಪಿರಿಚುವಲ್ದು ಒಂದು ಆಶೀರ್ವಾದ ಇದ್ರೂ ಕೂಡ ಅದು ಎಲ್ಲೋ ಒಂದು ಕಡೆ ನಮಗೆ ಒಂದು ವಾಸಿ ಆಗುತ್ತೆ, ಒಂದು ಗುಣಪಡಿಸುತ್ತೆ ಅಂತ ಒಂದು ಶಕ್ತಿ ಒಂದಿದೆ ಅಂತ ನಾವು ಒಂದು ನಂಬಲೇಬೇಕು. ಸೊ ಈ ನಂಬಿಕೆಗೋಸ್ಕರ ರೀಸೆಂಟಾಗಿ ನಾನು ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಆ ದೇವಸ್ಥಾನದ ಬಗ್ಗೆ, ಅಲ್ಲಿನ ವಿಶೇಷತೆ ಬಗ್ಗೆ, ಮತ್ತು ಆ ದೇವಸ್ಥಾನಕ್ಕೆ ಹೋದ ಮೇಲೆ ಎಷ್ಟು ಜನಕ್ಕೆ ವಾಸಿಯಾಗಿದೆ ಅನ್ನೋದೆಲ್ಲ ಪ್ರತಿಯೊಂದೂ ನಾನು ನಿಮಗೆ ವಿಡಿಯೋ ತಿಳಿಸ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೀವು ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷತೆ ಏನಂದರೆ ಬಂದ್ಬಿಟ್ಟು ಇವತ್ತು ಡಯಾಬಿಟಿಸ್, ಮಧುಮೇಹ ಅಂತ ಎಷ್ಟು ಜನ ಅದರಿಂದ ಸಫರ್ ಮಾಡ್ತಾಯಿದ್ದಾರೆ, ಅವ್ರಿಗೆಲ್ಲ ಒಂದು ದೇವಸ್ಥಾನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಇವತ್ತು. राज्यो वासो मे नैतते देवस्वाभितानि अभियुक्त भवन्ति ये दावन्तो वै देवानागं दवाः देवास्मै दवान् प्रयच्छन्ति ते रक्षणत्वन्ते राज्याय देवधूराजा भवति. ಸೊ ಈ ದೇವಸ್ಥಾನದ ಒಂದು ವಿಶೇಷತೆ ಏನಂದರೆ, ಸೊ ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದು ಇಡೀ ಸಕ್ಕರೆ, ಒಂದು ಇಡೀ ರವೆ ತೊಗೊಂಡು ಹೋಗ್ಬೇಕಂತೆ. ಸೊ ತೊಗೊಂಡು ಹೋಗ್ಬಿಟ್ಟು ಏನು ಮಾಡ್ಬಿಟ್ಟು ಎರಡು ಮಿಕ್ಸ್ ಮಾಡಿಬಿಟ್ಟು ದೇವಸ್ಥಾನದ ಅರ್ಚಕರ ಜೊತೆ ಪೂಜೆ ಎಲ್ಲ ಆದಮೇಲೆ ಅವರು ಹೇಳ್ತಾರೆ, ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಿಮ್ದೇನು ಹರಕೆ ಇದೆ ಅಥವಾ ಸಕ್ಕರೆ ಕಾಯಿಲೆ ನಿವಾಸ ಮಾಡಿ, ಮತ್ತು ಏನಾದರೂ ಥೈರಾಯ್ಡು, ಪಿ ತುಂಬ ಏನೋ ಇದೆ ಅಂತಪ್ಪ, ಇದೆಷ್ಟು ವಿಷಯ, ಬಟ್ ಎಸ್ಪೆಷಲ್ ನಾನು ಸಕ್ಕರೆ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇವನ್ನ ಒಂದು ಇಡೀ ಮಿಕ್ಸ್ ಮಾಡಿಕೊಂಡು ಅದನ್ನು ಏನು ಮಾಡ್ಬೇಕಂದ್ರೆ ದೇವಸ್ಥಾನ ಸುತ್ತ ದೇವರ ಹೆಸರು ಹೇಳ್ಕೊಂಡು, ದೇವ್ರನ್ನ ಜಪ ಮಾಡಿಕೊಂಡು, ಪ್ರಾರ್ಥನೆ ಮಾಡಿಕೊಂಡು ಸುತ್ತ ಹಾಕ್ತಾ ಬಂದರೆ ಒಂದು 3 ಅವರ್ಸಲ್ಲಿ ನೀವೆಲ್ಲ ಹಾಕ್ಬಿಟ್ಟು ಬಂದುಬಿಟ್ಟು ದೇವ್ರ ದರ್ಶನ ಮಾಡಿ ಒಂದು ಕಡೆ ಕೂತ್ಕೊಂಡು ಒಂದು 3-4 ಅವರ್ಸ್ ಆದಮೇಲೆ ನೀವು ಬಂದು ನೋಡಿದ್ರೆ ಅಲ್ಲಿ ಬರೀ ರವೆ ಮಾತ್ರ ಇರುತ್ತಂತೆ, ಸಕ್ಕರೆ ಇರಲ್ಲಂತೆ. ಇದ್ರ ಅರ್ಥ ಏನಂದರೆ, ನೀವು ಮನಸ್ಸಿನಲ್ಲಿ ಬೇಡ್ಕೊಂಡು ದೇವರೇ ನಂಗೆ ಆದಷ್ಟು ಬೇಗ ಸಕ್ಕರೆ ಕಾಯಿಲೆ ನಿವಾರಣೆ ಮಾಡಿ ಅಂತ ನೀವು ಏನು ಕೇಳ್ಕೊಂಡು ಹಾಕ್ತೀರಾ ಸುತ್ತ, ಅದೇನಾಗುತ್ತಂದರೆ ಸಕ್ಕರೆನ ಒಂದು ಏನದು ಆ್ಯಂಟ್ ಅಂದರೆ ಒಂದು ನೊಣ ಬಂದ್ಬಿಟ್ಟು ಏನು ಮಾಡುತ್ತೆ, ಅದೆಲ್ಲ ತಿಂದು ಹೋಗುತ್ತಂತೆ. ಸೊ ರವೆ ಮಾತ್ರ ಉಳ್ಕೊಳುತ್ತೆ. ಅಂದರೆ ನಿಮ್ಮಲ್ಲಿರೋ ರಕ್ತನೆಲ್ಲ ಅದು ಹೀರ್ಕೊಳುತ್ತೆ ಅಂತ ಒಂದು ಪದ್ಧತಿ ಇದೆ. ಮತ್ತು ಅದು ತುಂಬ ಜನ ನಂಬ್ತಾ ಇದ್ದಾರೆ. ಆಮೇಲೆ ವಾಸಿಯಾಗಿದೆ ಅಂತ ಮತ್ತೆ ಬಂದು ದೇವ್ರನ್ನ ದರ್ಶನ ಮಾಡಿ ಪೂಜೆ ಮಾಡ್ಕೊಂಡು ಹೋಗೋರು ತುಂಬ ಜನ ಇದ್ದಾರೆ. ಸೊ ಇದು ಒಂದು ಪದ್ಧತಿ ಇದೆ ಇದು. ಸೊ ಇದ್ರ ಜೊತೆಗೆ ನಾನು ರೀಸೆಂಟಾಗಿ ಅಲ್ಲಿರೋ ಗುರುಗಳನ್ನ ನಾನು ಕೇಳಿದೆ, ಮತ್ತು ಅಲ್ಲಿರೋ ಲೋಕಲೈಟ್ಸು ಮತ್ತು ಅಕ್ಕಪಕ್ಕ ಜನರನ್ನೆಲ್ಲನೂ ನಾನು ಕೇಳಿದೆ, ಬರೋನೆಲ್ಲ. ಸರ್ ಇದು ರೀಸೆಂಟಾಗಿ ಗೊತ್ತಾಗಿದ್ದು, ಆಮೇಲೆ ದೇವ್ರದ್ದು ಪವಾಡ ತುಂಬ ಇದೆ. ಸೊ ದೇಶದ ಮೂಲೆಯಿಂದ ಬರ್ತಾರೆ, ಆಮೇಲೆ ಈ ನಡುವೆ ಕರ್ನಾಟಕದವ್ರು ತುಂಬ ಬರ್ತಾರೆ. ಬಟ್ ನನಗೆ ಒಂದು ಶಾಕಿಂಗ್ ಏನು ಅನಿಸಿದ್ದಂದರೆ, ಇಲ್ಲಿರೋ ನಮ್ಮ ದೇಶದವ್ರಿಗೆ ಈ ದೇವಸ್ಥಾನದ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಬಟ್ ದೇಶದ ಹೊರಗಡೆ ಅಂದರೆ ಜರ್ಮನಿಯಿಂದ ಬಂದಿದ್ರಂತೆ, ಆಮೇಲೆ ಬೇರೆ ಬೇರೆ ದೇಶದಿಂದೆಲ್ಲ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗಿದ್ದಾರಂತೆ ಇವರೆಲ್ಲ ಹೇಳಿದ್ರು. ಬಟ್ ಒಂದು ಏನಂದರೆ, ಯಾರ್ಯಾರಿಗೆ ಏನೇನು ಕಾಯಿಲೆ ಇದೆ, ಎಲ್ಲೆಲ್ಲಿ ಹೋಗಬೇಕು ಅನ್ನೋದನ್ನು ಇವರೇ ಒಂದು ನಿರ್ದಿಷ್ಟವಾಗಿ ಅಥವಾ ಒಂದು ಸೂಕ್ಷ್ಮವಾಗಿ ವಿವರಣೆ ಹೇಳಿದ್ದಾರೆ ಎಲ್ಲರೂ. ಸೊ ಸಕ್ಕರೆ ಕಾಯಿಲೆಗೆ ಇಲ್ಲೇ ಬನ್ನಿ, ಇಲ್ಲಿ ವಾಸಿಯಾಗಿ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ನೀವು ಅಲ್ಲಿ ಹೋಗಿ ಒಂದು ಸತಿ ಪ್ರಯತ್ನ ಪಡಿ, ಆ ದೇವರ ಆಶೀರ್ವಾದ ತೊಗೊಳ್ಳಿ. ಆಮೇಲೆ ಅವರು ಒಂದು ಭಸ್ಮ ಕೊಡ್ತಾರೆ. ಆ ಭಸ್ಮನ 24 ದಿನನೋ 48 ದಿನನೋ ಇಟ್ಟು ಅದನ್ನು ಡೈಲಿ ಸ್ವಲ್ಪ ನೀರಲ್ಲಿ ಅದು ಭಸ್ಮನ ಕಲಸಿ ಕುಡಿತಾ ಬರಬೇಕಂತೆ. ಸೊ ಆ ಒಂದು ಪೀರಿಯಡಲ್ಲಿ ಅಂದರೆ ನೀವೇನು ಅದು ಭಸ್ಮ ತೊಗೊತೀರಲ್ಲ, ಆ ಟೈಮಲ್ಲಿ ನೀವು ನಾನ್ ವೆಜ್ ತಿನ್ನೋಂಗಿಲ್ಲ, ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋಂಗಿಲ್ಲ ಅಂತೆ. ಸೊ ಇದು ತೊಗೊಂಡು ಎಲ್ಲೋ ಒಂದು ಕಡೆ ದೇವ್ರಿಗೆ ಅಪಚಾರ ಆಗುತ್ತೆ ಅಂತಲೂ ಒಂದಿದೆ. ಸೊ ನಾವು ಏನೇನೋ ಎಷ್ಟೆಷ್ಟೋ ಟ್ರೈ ಮಾಡ್ತೀವಿ, ಎಷ್ಟೆಷ್ಟೋ ಮಾತ್ರೆ ತೊಗೊತೀವಿ, ಸಾವಿರಾರು ಡಾಕ್ಟರ್ಗಳನ್ನ ಮೀಟ್ ಮಾಡ್ತೀವಿ. ಬಟ್ ಎಲ್ಲೋ ಒಂದು ಕಡೆ ಸಣ್ಣ ಪ್ರಯತ್ನ, ದೇವ್ರ ಮೇಲೆ ನಂಬಿಕೆ ಇಡಿ, ಅವರು ಕೊಡುವಂತಹ ಒಂದು ಭಸ್ಮನ ತೊಗೊಳ್ಳಿ, ಅವ್ರು ಹೇಳುವಂತಹ ಮಂತ್ರನ ಜಪಿಸಿ. ಸೊ ಖಂಡಿತವಾಗಿಯೂ ನಿಮ್ಗೆಲ್ಲರಿಗೂ ಸಕ್ಕರೆ ಕಾಯಿಲೆ ವಾಸಿಯಾಗಲಿ ಅಂತ ನಾನು ಬೇಡ್ಕೊತೀನಿ. ಹಾಗೆ ಈ ಚಾನಲ್ ನೋಡಿದಂತೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೇ ದಯವಿಟ್ಟು ಇದೇ ಥರ ಇನ್ನೂ ಮತ್ತೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಅಥವಾ ಬೇರೆ ಏನಾದರೂ ಒಂದು ವಿಲಾಗ್ ಮಾಡೋಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ. ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಇವಾಗ ತಾನೇ ಪೂಜೆ ಎಲ್ಲ ಆಯಿತು. ಸೊ ದೇವರು ನಿಮ್ಮ ಹೆಸರಲ್ಲಿ ಅಲ್ಲಿ ಅರ್ಚನೆ ಎಲ್ಲ ಮಾಡಿಸಿ ಸಕ್ಕರೆ ಕಾಯಿಲೆ ಆದಷ್ಟು ಬೇಗ ವಾಸಿಯಾಗಲಿ ಅಂದ್ಬಿಟ್ಟು ಕೆಲವೊಂದು ಪೂಜೆ ಎಲ್ಲ ಮಾಡಿಬಿಟ್ಟು ನಿಮಗೆ ಈ ಥರ ಸಕ್ಕರೆ ಮತ್ತು ರವೆ ಮಿಶ್ರಣ. ಸೊ ಇದನ್ನು ಏನು ಮಾಡಬೇಕು ಅಂದರೆ ದೇವಸ್ಥಾನ ಸುತ್ತ ಎಲ್ಲೆಲ್ಲಿ ಇರುವೆ ಕಾಣುತ್ತೆ ನಿಮಗೆ, ಅಲ್ಲೆಲ್ಲ ಹಾಕ್ತಾ ಬರಬೇಕು. ನೋಡಿ ಇಲ್ಲಿ ಹಿಂಗೆ ಎಲ್ಲೆಲ್ಲಿ ಇರುವೆಗಳು ಇರ್ತವೆ ನೋಡಿ, ಹಿಂಗೆ ಹಾಕ್ತಾ ಇರಬೇಕು. ಸೊ ಇಲ್ಲಿನ ವಿಶೇಷತೆ ಏನಂದರೆ, ನೀವು ನೋಡಿರ್ಬೋದು, ಸಾಧಾರಣವಾಗಿ ಇರುವೆಗಳು ಸಕ್ಕರೆನ ಇಷ್ಟಪಡ್ತಾರೆ. ಸೊ ನೀವೊಂದು ಇವ್ರು ಹೇಳೋ ಪ್ರಕಾರ ಒಂದು 3-4 ಗಂಟೆ ಬಿಟ್ಕೊಂಡು ಬಂದರೆ
ನಿಮಗೆ ಬರೀ ರವೆ ಕಾಣುತ್ತೆ ಹೊರತು ಸಕ್ಕರೆ ಅಂತೂ ಒಂದು ಚೂರು ಕಾಣೋದಿಲ್ಲ. ಅಂದರೆ ಏನರ್ಥ ಅಂದರೆ ಸಕ್ಕರೆಯನ್ನು ನಿಮ್ಮ ದೇಹದಲ್ಲಿ ಹೆಂಗೆ ಕರಗುತ್ತೋ ಸೊ ಈ ಇರುವೆನೂ ಕೂಡ ಅದೇ ಥರ ತಿಂದು ನಮ್ಗೆ ಆಶೀರ್ವಾದಿಸುತ್ತೆ ಅಂತ ಇಲ್ಲಿರೋ ಒಂದು ಪದ್ಧತಿ. ಸೊ ಆಚರಣೆ ಅವಾಗಿಂದ ನಡ್ಕೊಂಡು ಬಂದಿದೆ. ಮಂತ್ರ ಓಂ ಶ್ರೀ ಬೆಂಡಿ ಕರ್ಮೇಶ್ವರಾಯ ನಮಃ. This is the mantra. You have to chant the mantra for 24 times a day, and the water should be drink. This process should be done for continuously 24 days. After 24 days, you please call me. I will give you some regulations for Abhishekam and Puja. In the meanwhile, you can go and check your doctor. Definitely the percentage of sugar in your body will be reduced. Sugar can fail. At that time, Lord Musugunta Chakravarti, who has built the Tiruvarur temple, has passed away to Tanjavur to his headquarters. At that time, two saints have been quarrelled with each other. One saint told that the holy tree, the Sthala Vriksha of this temple was Venni, that means Nandiavatai, which is having white flower. You can see that plant before Bhairava temple. The another one argued that as this place was already surrounded by sugar cane, the holy tree of this place was sugar cane. But the emperor got confused that two saints are having more pages on their faces and also confused. So because at that time there was no temple here, there was no holy tank, there was no Sthala Vriksha. And accordingly, the emperor prayed to Lord Shiva to solve this problem. Swami by Akashvani told that he has been buried underneath the ground by so many devas and rishis, pujas. And also he told that if the king has built a temple for him, he will cure all the diseases of the devotees who are visited here. And also said that the Sthala Vriksha of this temple is Venni. That is why this place is called Kovil Venni. Every village will be ended with Vaidishwaran Kovil, Kalayar Kovil, Karthavannar Kovil, like that. But our place is in starting Kovil, and Venni is the Sthala Vriksha. That is why this place is called Kovil Venni. And also, Swami already told that I am in of square nature. Every lingam you can see in all Tamil Nadu and all other places is on cylindrical type, but our Swami is square type. Once the Bana and the Pita is square type, that should be a Padikara Sthala. And also, Swami established that if the king build a temple for him, he will cure all the diseases of the devotees. Not only diabetes, the human body will be affected by 4,448 diseases. So many diseases are not yet diagnosed by the recent medical science. One of this COVID, we have faced so many problems, and daily we are facing so many viruses problems. But God only knows that which are the diseases possessed in your body. Some diseases you may disclose to others and some may not be. God only knows that which are the diseases. So once you get into the shrine of this Swami, definitely you will be getting all the diseases get free, and all the diseases will be disappeared. And after finishing the puja, this puja rava and suji should be poured in the opposite tank, so that the small insects and fishes will eat the mixture. Accordingly, the percentage of sugar in your body will be reduced. Is the Sthala Purana. And also, after completion of puja, we will give a small packet of basma. That basma to be consumed, a small bit of basma to be taken, and it should be mixed in a cup of water, and it should be drunk in the early morning or before breakfast, whatever conveniently. And you have to chant the mantra Om Shri Venni Karumbeshwaraya Namaha 24 times a day. If time permits, you can chant it for 1 or 8 times also. After chanting the mantra, you have to drink the water. This process should be done for 24 continuous days. If there is any woman having menses problems, you can stop for 5 days that days. Regarding Ma Parvati,
Sauntaranayagi, goddess of beauty. She is very fond to hand bangles. So many bangles are tied before her Sannadhi. If you are having any obstacles of marriages for your daughter or son, and you are having any obstacles in childbirth, you can pray the goddess to make offering some bangles. That bangles in form of any type, gold, silver, plastic, glass, whatever it may be. After successful completion, you come and offer your blessings. This is the Sthala Purana of this temple. It has been established that during 7th century, Lord Suntarar have called this Swami Venni Karumbeswarar by a song. Margal Uribhai Maghalattai Madiyam Sadayani Arharpininin Adiyar Melagalarudaye Karharkuralai Venni Karumbe. In that manner, Swami sung, so that Swami is called Venni Karumbeswarar. That is the mantra you have to chant after going to your house. You have to keep the Bhasma packet in your puja room, and it will be used daily. A pinch of Bhasma should be taken and it should be mixed. Okay, that is the procedure. Karumbeswaraya Namaha is the mantra. For any girl or boy, for marriage, you have to chant the mantra Om Sri Sauntaranayagi Ambika. Goddess for me. Saundarya Nayaki. Goddess of beauty. Shuklam Bettam Tadam Prasanam Jaya Sulukim Shantai Pranamya Vradam Brahma Bhodhostram Gotram sir. ಇಷ್ಟೊತ್ತವರೆಗೂ ಏನು ಗುರುಗಳು ದೇವಸ್ಥಾನದ ಬಗ್ಗೆ ಎಲ್ಲ ಇಂಗ್ಲೀಷಲ್ಲಿ ಹೇಳಿದ್ರು. ಅಲ್ಲಿ ಬಂದಿರೋರೆಲ್ಲ ಆಲ್ಮೋಸ್ಟ್ ಮಲಯಾಳೀಸು, ನಾರ್ತ್ ಈಸು ಮತ್ತು ತೆಲುಗುನ್ಸ್ ತುಂಬ ಜನ ಬಂದಿದ್ದರು, ತಮಿಳಿಯನ್ಸು ಬಂದಿದ್ದರು. ಸೊ ಅವ್ರು ಎಲ್ರಿಗೂ ಕನ್ನಡ ಅರ್ಥ ಆಗಲ್ಲ ಅಂತ ಗುರುಗಳು ಏನು ಮಾಡಿ ಎಲ್ರಿಗೂ ಸೇರಿ ಇಂಗ್ಲೀಷಲ್ಲಿ ಹೇಳಿದರು. ಸೊ ಇವಾಗ ನಾನು ಅದನ್ನು ಮುಂದೆ ಬರೋ ವೀಡಿಯೋದಲ್ಲಿ ನಾನು ಅದನ್ನು ಸಂಪೂರ್ಣವಾಗಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಇನ್ನೊಂದು ವೀಡಿಯೋ ಬಿಡುಗಡೆ ಮಾಡ್ತೀನಿ ನಾನು. ಸೊ ಅಲ್ಲಿವರೆಗೂ ಇದನ್ನು ನೋಡಿ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡ್ತೀನಿ. ಸೊ ಇಷ್ಟೊಟ್ಟವರೆಗೂ ನೀವೆಲ್ಲ ವೀಡಿಯೋ ನೋಡಿದ್ರಿ, ದೇವಸ್ಥಾನ ಯಾವುದು ಅಂತ ಕೇಳಿದ್ರಿ. ಸೊ ಈ ದೇವಸ್ಥಾನದ ಹೆಸರು ಬಂದುಬಿಟ್ಟು ಶ್ರೀ ವೆನ್ನಿ ಕರುಂಬೇಶ್ವರ ಟೆಂಪಲ್ ಅಂತ. ಇದು ಇರೋದು ತಿರುವರ್ಕು ಡಿಸ್ಟಿಕ್ ಅಂತ, ಕೊಲ್ಲಿ ವೆನ್ನಿ ಅಂತ. ಸೊ ಇದ್ರದ್ದು ಒಂದು ಕಂಪ್ಲೀಟ್ ಏನಂತಾರೆ ಡೀಟೇಲ್ಸು ಮತ್ತು ಈ ದೇವಸ್ಥಾನ ಎಲ್ಲಿ ಬರುತ್ತೆ ಪ್ರತಿಯೊಂದೂ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವೆಲ್ಲರೂ ಹೋಗಿ ದರ್ಶನ ಮಾಡಿಕೊಂಡು ಬೇಡ್ಕೊಂಡು ಬನ್ನಿ. ಇಡೀ ರಾಜ್ಯ ಅಥವಾ ಇಡೀ ದೇಶ ಡಯಾಬಿಟಿಸಿಂದ ಮುಕ್ತಿ ಆಗಲಿ, ಸಕ್ಕರೆ ಖಾಲಿನ ಹೆಸರೇ ತೆಗಿಬಾರ್ದು ಯಾರು, ಆ ಮುಕ್ತಿ ಆಗಲಿ ಅಂತ ಬೇಡ್ಕೊಂಡು ಬನ್ನಿ. ಥ್ಯಾಂಕ್ ಯು.